ಸ್ನೇಹಿತರೆಂದು ನಂಬಿ ಹೋದ ಯುವತಿಯ ಮೇಲೆ ಕಾಮುಕರ ಗುಂಪೊಂದು ಅತ್ಯಾಚಾರಕ್ಕೆ ಯತ್ನಿಸಿದೆ. ದೇವನಹಳ್ಳಿಯಿಂದ ಬಂದಿದ್ದ ಯುವತಿಯನ್ನ ನಂಬಿಸಿ ಕರೆಸಿಕೊಂಡ ಆಸಾಮಿಗಳು ಪಾರ್ಟಿ ನೆಪದಲ್ಲಿ ಕೃತ್ಯ ಎಸಗಿದ್ದಾರೆ. ಆದರೆ ಯುವತಿಯ ಸಮಯ ಪ್ರಜ್ಞೆಯಿಂದ 112ಗೆ ಕರೆ ಮಾಡಿ ಪೊಲೀಸರ ಸಹಾಯದಿಂದ 5 ಆರೋಪಿಗಳನ್ನ ಜೈಲಿಗಟ್ಟಿದ್ದಾಳೆ. ಈ ಕುರಿತು ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಪಾರ್ಟಿ ಹೆಸರಲ್ಲಿ ಕರೆದು ಯುವತಿ ಮೇಲೆ ಅತ್ಯಾಚಾರ, 5ರಿಂದ ಯುವತಿ ಮೇಲೆ ದೌರ್ಜನ್ಯ, ಕಾಮುಕರು ಅರೆಸ್ಟ್. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಮತ್ತೊಂದು ಬೆಚ್ಚಿ ಬೀಳಿಸುವ ಘಟನೆ ನಡೆದಿದೆ. ಪರಿಚಯಿಸ್ತನೇ ನಂಬಿಸಿ ಕರೆದು ಯುವತಿಯೊಬ್ಬಳ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿರುವ ಅಮಾನುಷ ಘಟನೆ ಕನಕಪುರ ರಸ್ತೆಯ ತಲಘಟ್ಟಪುರ ಪೊಲೀಸ್ ಠಾಣಾ ವ್ಯಾಪ್ತಿಯ ಮಾರುತಿ ನಗರದ ಮನೆಯೊಂದರಲ್ಲಿ ನಡೆದಿದೆ. ಸೆಕ್ಯೂರಿಟಿ ಪ್ರೊವೈಡಿಂಗ್ ಏಜೆನ್ಸಿಯಲ್ಲಿ ಕೆಲಸ ಮಾಡುತ್ತಿದ್ದ ಸೋಮಶೇಖರ್ ಹಾಗೂ ಅಂಬರೀಶ್ ಸೇರಿದಂತೆ 5 ಕಾಮುಕರನ್ನ ಸದ್ಯ ಪೊಲೀಸರು ಕಪ್ಪಿ ಹಿಂದೆ ತಳ್ಳಿದ್ದಾರೆ. ಬಂಧಿತ 5ರ ಗುಂಪಿನಲ್ಲಿ 2 ಯುವಕರು ಸಂತ್ರಸ್ತ ಯುವತಿಗೆ ಮೊದಲೇ ಪರಿಚಯ ಇದ್ರು. ಇದನ್ನೇ ಬಂಡವಾಳ ಮಾಡಿಕೊಂಡ A1 ಆರೋಪಿ ಸೋಮಶೇಖರ್ ಸಂಜೆ 5 ಗಂಟೆ ಸುಮಾರಿಗೆ ಯುವತಿಗೆ ಕರೆ ಮಾಡಿದ್ದಾನೆ. ಕಲಬುರಗಿ ಭಾಗದಿಂದ ನನ್ನ ಸ್ನೇಹಿತರು ಬಂದಿದ್ದಾರೆ, ಒಮ್ಮೆ ಸಿಗುವುದಕ್ಕೆ ಬಾ ಎಂದು ನಂಬಿಸಿ ಆಕೆಯನ್ನ ಮಾರುತಿ ನಗರದ ಮನೆಗೆ ಕರೆಸಿಕೊಂಡಿದ್ದಾನೆ. ಹೋದ್ರು ಅಂತ ಹೇಳಿದ್ರು, ಅಷ್ಟು ಗೊತ್ತೇ ಹೊರತು ಇನ್ನೇನು ಗೊತ್ತಿಲ್ಲ ನಮ್ಗೆ. ಅವ್ರು ಯಾರೋ ಒಂದು 3 ಜನ 4 ಜನನ ಇದ್ರು ಬಾಡಿಗೆಗೆ ಹಿಂದೇರು. ಆ ಹುಡುಗಿ ಕನ್ನಡದೋಳು ಅಂತ ಹೇಳಿದ್ರು, ನನಗೆ ಅದು ಸರಿಯಾಗಿ ಗೊತ್ತಿಲ್ಲ ನನಗೆ. ವಯಸ್ಸಾಳಿದರು ರಾತ್ರಿ 12 ಗಂಟೆಲೇನೋ ಬಂದಿದ್ರು. ಆಮೇಲೆ ಪೊಲೀಸ್ ಬೆಳಿಗ್ಗೆ ಬಂದಿದ್ರಂತೆ. ಇಲ್ಲ, ನಮ್ಮನ್ನ ಯಾರು ಏನು ಕೇಳಲಿಲ್ಲ ಸ್ವಾಮಿ. ಪರಿಚಯಸ್ಥನ ಮಾತನ್ನ ನಂಬಿದ ಯುವತಿ ತಡರಾತ್ರಿ ದೇವನಹಳ್ಳಿಯಿಂದ ರ್ಯಾಪಿಡೋ ಬುಕ್ ಮಾಡಿಕೊಂಡು ತಲಘಟ್ಟಪುರದ ಸ್ಥಳಕ್ಕೆ ಹೋಗಿದ್ದಾಳೆ. ಅಲ್ಲಿ ಎಲ್ಲರೂ ಸೇರಿ ಪಾರ್ಟಿ ಮಾಡ್ತಿದ್ದ ವೇಳೆ ಅಂಬರೀಶ್ ಎಂಬಾತ ಯುವತಿಯ ಮೇಲೆ ಮುಗಿಬಿದ್ದಿದ್ದಾನೆ. ಉಳಿದ 4 ಕೂಡ ಯುವತಿಯ ಮೇಲೆ ಅತ್ಯಾಚಾರಕ್ಕೆ ಯತ್ನಿಸಿದ್ದಾರಂತೆ. ಈ ವೇಳೆ ಧೈರ್ಯ ಕಳೆದುಕೊಳ್ಳದ ಯುವತಿ ತಕ್ಷಣವೇ ನಮ್ಮ 112 ಸಹಾಯವಾಣಿಗೆ ಕರೆ ಮಾಡಿ ಮಾಹಿತಿ ನೀಡಿದ್ದಾಳೆ. ಕರೆಯನ್ನ ಗಂಭೀರವಾಗಿ ಪರಿಗಣಿಸಿದ ಪೊಲೀಸರು ತಕ್ಷಣವೇ ಸ್ಥಳಕ್ಕೆ ಧಾವಿಸಿ ಯುವತಿಯನ್ನ ರಕ್ಷಿಸಿದ್ದಾರೆ. ಸ್ಥಳದಲ್ಲೇ ಇದ್ದ ಸೋಮಶೇಖರ್, ಅಂಬರೀಶ್ ಸೇರಿದಂತೆ 5 ಜನರನ್ನ ವಶಕ್ಕೆ ಪಡೆದಿದ್ದಾರೆ. ತಲಘಟ್ಟಪುರ ಪೊಲೀಸ್ ಠಾಣೆಗೆ ಹೆಣ್ಮಗಳು ನನ್ನ ಮೇಲೆ ರೇಪ್ ಆಗಿದೆ ಅಂತ ಹೇಳ್ಬಿಟ್ಟು ಕಂಪ್ಲೇಂಟ್ ಕೊಟ್ಟಿದ್ದಾಳೆ. ಆಕೆ ಫ್ರೆಂಡ್ ಒಬ್ನು ಸೋಮಶೇಖರ್ ಅಂತ ತಲಘಟ್ಟಪುರ ವಾಸಿ ಆಗಿರ್ತಾನೆ. ಸಾಯಂಕಾಲ ಒಂದು 5 ಗಂಟೆ ಸುಮಾರಿಗೆ ಹೋಟ್ಲ್ ಹತ್ರ ಬರ್ತಾಳೆ. ಅವಾಗ ಅವನು ಸೋಮಶೇಖರ್ ತನ್ನ ಫ್ರೆಂಡ್ಸ್ ಇಸ್ಕೊಂಡಿರ್ತಾನೆ. ಅಲ್ಲಿ ಅವ್ರ ಜೊತೆ ನೀನು ಮನೆಗೆ ಬಾ ಅಂತ ಆ ಹುಡುಗಿಗೆ ಹೇಳ್ತಾಳೆ. ಇಲ್ಲ, ಮನೆಗೆ ಹೋಗೋಣ, ಆಮೇಲೆ ಅಲ್ಲಿಂದ ಹೋಟ್ಲಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಆ ಹುಡುಗಿನ ಕರ್ಕೊಂಡ್ಬಿಟ್ಟು ಸೋಮಶೇಖರನ್ನ ಮನೆಗೆ ಬರ್ತಾರೆ. ಒಂದು ಕೂಲ್ ಡ್ರಿಂಕ್ಸ್ ಕುಡಿಲಿಕ್ಕೆ ಕೊಡ್ತಾರ ಸೋಮಶೇಖರ್ ಎಲ್ಲರೂ ಕೂಡಿ. ಅವಾಗ ಆಕೆಗೆ ಏನೋ ಸ್ವಲ್ಪ ಮದ್ ಬಂದಿದಂಗ್ ಆಗ್ಬಿಟ್ಟು ಅಂತ ಟೈಮಲ್ಲಿ 5 ಜನರಲ್ಲಿ ಒಬ್ನು ಆಕೆ ಮೇಲೆ ಅತ್ಯಾಚಾರ ಮಾಡಿದಾನೆ ಅಂತ ಹೇಳ್ತಾ ಇದ್ದಾಳೆ. ಸದ್ಯ ಪೊಲೀಸರು ಯುವತಿಗೆ ವೈದ್ಯಕೀಯ ಪರೀಕ್ಷೆ ನಡೆಸಿದ್ದು ತಲಘಟ್ಟಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಪೊಲೀಸರು ತನಿಖೆಯನ್ನ ತೀವ್ರಗೊಳಿಸಿದ್ದಾರೆ. ಒಟ್ಟಾರೆ ಪರಿಚಯಸ್ಥರೆಂದು ಕುರುಡಾಗಿ ನಂಬಿ ಹೋಗುವ ಮುನ್ನ ಎಚ್ಚರ ವಹಿಸಬೇಕಾದ ಅನಿವಾರ್ಯತೆ ಇಂದಿನ ಸಮಾಜದಲ್ಲಿದೆ ಎಂಬುದಕ್ಕೆ ಈ ಘಟನೆಯೇ ಸಾಕ್ಷಿ. ಅಜಯ್ ಕುಮಾರ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.